ಹ್ಯಾಪಿ ಬರ್ಡೇ ಪ್ರೀತಿ ಅಂಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಅಂಬರೀಷ್. ಅಂಬರೀಷ್ ಅವರೇ, ಇನ್ನು ಅಂಬರೀಷ್ ಅವರು ಚಿತ್ರರಂಗದಲ್ಲಿ ಕೂಡ ಇತ್ತಿಗೆ ಅಂದರೆ ಚಿತ್ರಗಳನ್ನ ಮಾಡೋದು ತುಂಬ ಕಡಿಮೆ ಆಗಿದೆ. ವೀರ ಪರಂಪರೆ ಆದಮೇಲೆ ನಿಮ್ಮನ್ನು ನೋಡಲೇ ಇಲ್ಲ. ತುಂಬ ಕಡಿಮೆ ಮಾಡಿದ್ದೀರಾ, ಯಾಕೆ ಕಡಿಮೆ ಮಾಡಿದ್ದೀರಾ? ನನಗೆ ಬೇಸಿಕಲಿ ಈ ಚಿತ್ರರಂಗದಲ್ಲೇ ಬೇಕಾದಷ್ಟು ಫೇಲ್ಯೂರ್ಸ್ನ ನೋಡ್ತಾ ಇದ್ದಾರೆ. ನನಗೆ ಒಂದೇನಪ್ಪ ಅನಿಸುತ್ತೆ ಅಂದರೆ, ನನ್ನಿಂದ ನಿರ್ಮಾಪಕನಿಗೆ ಹೆಲ್ಪ್ ಆಗಿದ್ದರೆ ಸಿನಿಮಾ ಮಾಡ್ತೀನಿ. ಇಟ್ ಶುಡ್ ಹೆಲ್ಪ್ ದ ಪ್ರೊಡ್ಯೂಸರ್. ಯಾಕೆಂದ್ರೆ ನನಗೆ ದುಡ್ಡು ಕೊಡೋದು ಕೊಡಲೇಬೇಕು, ನನಗೆ ಫೆಸಿಲಿಟೀಸ್ ಕೊಡೋದು ಕೊಡಲೇಬೇಕು, ಎಲ್ಲ ಮಾಡ್ತಾರೆ. ನಾನು ಮಾಡೋದ್ರಿಂದ ಕೆಲವರಲ್ಲಿ ಹೆಲ್ಪ್ ಆಗಲ್ಲ. ಬಿಕಾಸ್ ನನ್ನನ್ನು ತುಂಬ ಸಕ್ರಿಯವಾಗಿ ಸಿನಿಮಾ ನನ್ನಲ್ಲಿ ಇರಬೇಕು. ಎಲ್ಲ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಇದ್ದಾಗ ಅವ್ರಿಗೆ ಇಷ್ಟ ಆಗ್ತದೆ. ಅಷ್ಟೊತ್ತು ನನಗೆ ಪುರ್ಸೊತ್ತಿಲ್ಲ ನನಗೆ ಮಾಡೋಕ್ಕೆ. ಆ್ಯಂಡ್ ನಮ್ಮದು ಇದು ಕೆಲಸದ ಇದು ಕೂಡ ಪರ್ಫೆಕ್ಟ್ ಟೈಮಿಂಗ್ ಇಲ್ಲ, ಆ್ಯಂಡ್ ಪರ್ಫೆಕ್ಟ್ ಡೇನೂ ಇಲ್ಲ. ಸಿನಿಮಾ ನೀಡ್ಸ್ ಎವ್ರಿಥಿಂಗ್ ಆನ್ ಚಾರ್ಟಲ್ಲಿ ಪರ್ಫೆಕ್ಟ್ನೆಸ್ ಇರಬೇಕು. 9 ಗಂಟೆ ಅಂದರೆ 9 ಗಂಟೆಗೆ ಶೂಟಿಂಗ್ ಮಾಡಬೇಕು. 10ನೇ ತಾರೀಕು ಇಲ್ಲಿ ಶೂಟಿಂಗ್ ಮಾಡ್ತೀನಿ, ಅಲ್ಲಿ ಶೂಟ್ ಮಾಡಬೇಕು. 11ನೇ ತಾರೀಕು ಇಲ್ಲಿ ಮಾಡ್ತೀನಿ, ಅಲ್ಲಿ ಮಾಡಬೇಕು. ಇದೆಲ್ಲ ನನ್ನ ಕೈಯಲ್ಲಿ ಸ್ಟಿಕ್ ಆನ್ ಆಗೋದು ಕಷ್ಟ, ಬಿಕಾಸ್ ಆಫ್ ಪೊಲಿಟಿಕಲ್ ಪ್ರೆಷರ್. ಅದಕ್ಕೆ ನಾನು ಹಲವಾರು ಟೈಮ್ ಯೋಚನೆ ಮಾಡ್ತೀನಿ. ನಾನು ದುಡ್ಡು ಕೊಟ್ಟೆ ಕೊಡ್ತಾರೆ, ಏನು ಡೌಟೇ ಇಲ್ಲ, ಕೊಡ್ತಾರೆ. ಅಂಥವ್ರಿಗೆ ನಾನು ಯಾಕೆ ಅನ್ಯಾಯ ಮಾಡಬೇಕು ಅಂತ ಫಸ್ಟ್ ಥಾಟ್ ಬರುತ್ತೆ. ದೊಡ್ಡ ಡೈರೆಕ್ಟರ್ ರಾಘವೇಂದ್ರ ರಾವ್ ಡೈರೆಕ್ಟರ್, ಒನ್ ಆಫ್ ದ ಟಾಪೆಸ್ಟ್ ಇನ್ ಇಂಡಿಯಾ. ಅವ್ರಿಗೇನೆ ನಾನು ಬಂದರು ಚಿರಂಜೀವಿ, ನಾನು ಅರ್ಜುನ್ ಸರ್ಜಾ, ನಾನು ಸುಮಾ, ಆಮೇಲೆ ಸೌಂದರ್ಯ ಎಲ್ಲ ಪಿಕ್ಚರ್ ಅದು ಮಾಡಬೇಕಾದ್ರೆ ಮನೆಗೆ ಕರೆಸ್ತೆ, ಊಟಕ್ಕೆ ಕರೆಸ್ತೀವಿ. ಚಿರಂಜೀವಿ ಎಲ್ಲ ಕೆಳಗೆ ಕೂತಿದ್ರು. ಅರ್ಜುನ್ ಸರ್ ಇಲ್ಲಿ ಚೂಪಿಸ್ತಾನೆ ರಂಡಿ ಅಂತ, ಮೇಲೆ ಮನೆ ತೋರಿಸ್ತೀನಿ ಅಂತ ರಾಘವೇಂದ್ರ ರಾವ್ ಕರ್ಕೊಡೋ. ಕಾಲಿಡಿದ್ಬಿಟ್ಟೆ, ನನ್ನ ಈ ಪಿಕ್ಚರಲ್ಲಿ ಬಿಟ್ಬಿಡಿ ಸ್ವಾಮಿ ಅಂತ. ಇಂತಕ್ಕೆ ಯಾಕೆ ಆದರೆ ಏನಿಲ್ಲ, ನಾನು ನಿಮ್ಮ ಕಂಡ್ರೆ ಐ ಆಮ್ ಎ ಫ್ಯಾನ್. ಯು ಆರ್ ಎ ವಂಡರ್ಫುಲ್ ಡೈರೆಕ್ಟರ್, ಟಾಪ್ ಡೈರೆಕ್ಟರ್ ಇನ್ ಇಂಡಿಯಾ. ಯು ಆರ್ ಗಿವನ್ ಸೋ ಮೆನಿ ಹಿಟ್ಸ್. ಅಷ್ಟೊಂದು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದೀರಾ. ಎಂತೆಂಥ ಕಲಾವಿದರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ನಾನು ಆಫ್ಟರ್ ಆಲ್ ಕರ್ನಾಟಕ ಕನ್ನಡ ಆ್ಯಕ್ಟ್ರು. ನೀವು ಬಂದು ನನ್ನನ್ನು ಹಾಕೊಳ್ತೀರ, ಅದನ್ನು ಬಿಟ್ಬಿಡಿ. ಬೇಕಾದ್ರೆ ನನ್ನ ಹೆಂಡ್ತಿ ಮಾಡ್ತಾಳೆ, ಮಾಡಿಸ್ಕೊಳ್ಳಿ, ನಾನು ಬಿಟ್ಬಿಡಿ. ಯಾಕೆ ಸರ್, ಐ ಕೆನಾಟ್ ಇನ್ಸಲ್ಟ್ ದ ಡೈರೆಕ್ಟರ್ ಚೇರ್ ಅಂತ. ಏನಾಯ್ತು, ಐ ಕಾನ್ ಕಮ್ ಇನ್ ರೈಟ್ ಟೈಮ್. ನನ್ನ ಕೈಲಿ ಆಗಲ್ಲ ಪರ್ಫೆಕ್ಟ್ ಟೈಮ್ ಬರೋಕ್ಕೆ. ಇದೆಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೆ ಅಷ್ಟೇ ತಾನೇ ಹೇಳೋದು, ಹಿಂಗೆ ಹೇಳೋದು. ನೀವು ಎప్పుడు ವಸ್ತಾವು ಶೂಟಿಂಗ್, ನೀವು ಎప్పుడు పోతావు ಪ್ಯಾಕಪ್ ಪೂರ ಅಂತ. ಆಮೇಲೆ ಚಿರಂಜೀವಿ ಅವ್ರಿಗೆಲ್ಲ ಹೇಳಿ ಮಾಡಿ ನನ್ನೇ ಮಾಡಿಸ. ಹಂಗೇನೆ ಪಾಪ, ನಾನು ಹೋಗಿದ್ದಾಗ ಶೂಟಿಂಗ್, ನಾನು ಹೋಗ್ತೀನಿ ಅಂದಾಗ ಪ್ಯಾಕಪ್, ಹಾಗೆ ಮಾಡೋರು. ಓಕೆ, ಇನ್ನು ಕನ್ನಡ ಚಿತ್ರರಂಗ ಬಂದಾಗ, ಕನ್ನಡ ಚಿತ್ರರಂಗದಲ್ಲಿ ಒಂದು ಕಡೆ ವಿವಾದಗಳು, ಇನ್ನೊಂದು ಕಡೆ ಸೋಲುಗಳು. ನೀವು ಹೇಳಿದ್ರು ಕೂಡ ಅದನ್ನು, ತುಂಬ ಫಿಲ್ಮ್ಗಳು ಫ್ಲಾಪ್ ಆಗ್ತಾ ಇರೋದು, ಚೆನ್ನಾಗಿ ಬಿಸ್ನೆಸ್ ಆಗದೇ ಇರೋದು, ನಿರ್ಮಾಪಕರು ಅದ್ರ ಬಗ್ಗೆ ತುಂಬ ಬೇಸರದಲ್ಲಿದ್ದಾರೆ. ಏನು ಕಾರಣ ಅನ್ಸುತ್ತೆ ನಿಮಗೆ? ಕಾರಣ ಕೆಲವುದು. ಫಸ್ಟ್ ಕಾರಣ, ಮೇಜರ್ ಕಾರಣ ಇನ್ BC ಸೆಂಟರ್ಸಲ್ಲಿ ನಿಮ್ಮ ಮಾಧ್ಯಮನೇ ಕಾರಣ. ಹೇಗೆ? 890 ಚಾನಲ್ಸ್ ತೋರಿಸ್ತೀರಾ, ಅವರು ಹಿಂಗೆ ಒಂದೊಂದೇ ಬಟನಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದು ನೋಡ್ತಾರೆ. ಪ್ರಪಂಚದಲ್ಲಿರೋ ಚಾನಲ್ಸ್ ಎಲ್ಲ ಅದನ್ನು 150 ರೂಪಾಯಿಗೆ ನೋಡ್ತಾರೆ. ಒಂದು ಸಿನಿಮಾಗೆ ಹೋಗ್ಬೇಕು ಅಂದರೆ ಅವನು ಒಂದು ಹಳ್ಳಿಯಿಂದ ಟೌನಿಗೆ ಬರಬೇಕು. ಟೌನಲ್ಲಿ ಹೋಗಿ ವಾಪಸ್ ಹೋಗಿ ಹೆಂಡತಿ ಮಕ್ಳು ಕರ್ಕೊಂಬಂದು ನೋಡಿ ಮಾಡಿ ಮಾಡೋದ್ರೊಳಗೆ ಅವ್ನಿಗೆ ಇವತ್ತಿನ ದಿನಕ್ಕೆ ಇಲ್ಲ ಅಂದರೂ ಒಂದು 500 ರೂಪಾಯಿ ಬೇಕು. ಆ್ಯಂಡ್ ಬೆಳಗ್ಗೆಯಿಂದ ಅವನ ಕೆಲಸದಲ್ಲಿ ಒತ್ತಡದಿಂದ ಅವನು ಟಯರ್ಡ್ ಆಗಿರ್ತಾನೆ. ವಾಪಸ್ ಬಂದು ಅವ್ನು ಸಿನಿಮಾ ಕರ್ಕೊಂಡೋಗೋದಕ್ಕೆ ಇಷ್ಟಪಡ್ತಾನೆ, ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಒಳ್ಳೆ ಊಟ ಮಾಡಿಕೊಂಡು TV ಚಾನಲ್ ಯಾವುದು ಬೇಕಾದ್ರೆ ಸ್ಪೋರ್ಟ್ಸ್ ಬೇಕಾದ್ರೆ ಸ್ಪೋರ್ಟ್ಸು, ನೇಚರ್, ಡಿಸ್ಕವರಿ, ಅದು ಇದು ಎಲ್ಲ ಚಾನಲ್ಲು, ಹಿಂದಿ ಸಿನಿಮಾಗಳು, ಹಿಂದಿ ವರ್ಲ್ಡ್ ಸ್ಪೋರ್ಟ್ಸ್ ನಡೆಯೋದು, ಎಲ್ಲ ಸ್ಪೋರ್ಟ್ಸನ್ನು ಎವ್ರಿಥಿಂಗ್ ಈ ಕ್ಯಾನ್ ಡೂ ಇಟ್ ಇನ್ ವಿತ್ ಹಿಸ್ ಫಿಂಗರ್ಸ್. ಅದು ಫಸ್ಟು. ಆ್ಯಂಡ್ ಜೊತೆಗೆ ಲ್ಯಾವಿಶ್ನೆಸ್ ಆಫ್ ಅದರ್ ಲ್ಯಾಂಗ್ವೇಜಸ್, ತುಂಬ ಲ್ಯಾವಿಶಾಗಿ ಮಾಡ್ತಾರೆ. ಬಟ್ ಅದು ಮುಂಚೆಯಿಂದನೂ ಇತ್ತು ನಮಗೆ, ಇದ್ದರೂ ನಾವು ತಡ್ಕೊಂಡು ಬಂದಿದ್ವಿ. ನಮಗೆ ಭಾಳ ಫೇಸ್ ಮಾಡಿದ್ವಿ. ಕೆಂಪೇಗೌಡ ಸರ್ಕಲಲ್ಲೇ 15 ಅಡಿ ದೂರ ಇರೋ ಥಿಯೇಟ್ರಿಗೆ ತಮಿಳು ಸೆಂಟ್ರು, 25 ಅಡಿ ದೂರ ಥಿಯೇಟ್ರಿಗೆ ತೆಲುಗು ಸೆಂಟ್ರು, ಈ ಕಡೆಗೆ ಹಿಂದಿ ಸೆಂಟ್ರು, ಈ ಕಡೆ ಬಿಗ್
ಹ್ಯೂಜ್ ಥಿಯೇಟ್ರು, ತ್ರಿಭುವನ್, ಸಾಗರು, ಮೇನಕಾ, ಕೆಂಪೇಗೌಡ ಸೆಕೆಂಡ್ ರನ್ನು, ಹಿಮಾಲಯ ಸೆಕೆಂಡ್ ರನ್ ಆಫ್ ಇಂಗ್ಲೀಷ್ ಪಿಕ್ಚರ್, ಅದರ್ವೈಸ್ ಸೆಕೆಂಡ್ ರನ್ ಆಫ್ ಸೆಕ್ಸ್ ಪಿಕ್ಚರ್ಸ್. ಗೀತಾ ಅಲ್ಲೇ ಪಕ್ಕನೇ ಹಾರ್ಟ್ ಆಫ್ ಕರ್ನಾಟಕ, ದಟ್ ಈಸ್ ಕಾಲ್ಡ್ ತಮಿಳ್ ಸೆಂಟರ್. ಈಗ ಬೆಂಜಿ ರೋಡ್ಗೆ ಹೋದರೆ ಒಂದು ಕನ್ನಡ ಪೋಸ್ಟ್ ನೋಡಲ್ಲ, ದಟ್ ಈಸ್ ದ ಮೇನ್ ರೋಡ್ ಆಫ್ ಕರ್ನಾಟಕ. ಹಿಂಗೆ ಈ ಥರ ಎಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಆಗಿತ್ತವಾಗ ಇವಾಗಲೂ ಇದೆ. ಈಗ 15 ಕಿಲೋಮೀಟ್ರಿಗೆ ಹೋದರೆ ನೀವು ತೆಲುಗುನೇ, ಈ ಕಡೆ ಹೋದರೆ 20 ಕಿಲೋಮೀಟ್ರ್ ಹೋದರೆ ನೀವು ತಮಿಳೇ. ಈ ಕಡೆ ಮಾತ್ರ ಓಲ್ಡ್ ಕರ್ನಾಟಕ ಸೈಡ್ ಹೋದರೆ ಮಾತ್ರ ನೀವು ಕನ್ನಡನ ಅಚ್ಚ ಕನ್ನಡ ನೋಡ್ಕೊಂಡು ಬರ್ತೀವಿ ಆ ಕಡೆಯಿಂದ ಬಂದರೆ. ಅದರ್ವೈಸ್ ದಿಸ್ ಸೈಡ್ ಎಲ್ಲ ಅದರ್ ಲ್ಯಾಂಗ್ವೇಜಸ್. ಇಷ್ಟನ್ನು ನಾವು ಫೇಸ್ ಮಾಡಿ ಇಷ್ಟು ವರ್ಷ ನಾವು ಸಿನಿಮಾನ ರಂಗದಲ್ಲಿ ಎಲ್ಲ ವಿಧದಲ್ಲೂ ನಾವು ತಡ್ಕೊಂಡು ಬಂದವರು. ಇವತ್ತಿನ ದಿನ ಎಲ್ಲ ಸುಮಾರು ಜನ ಹೊಸ ಡೈರೆಕ್ಟರ್ಸು, ಹೊಸ ಹೀರೋಸು, ಕೆಲವ್ರು ಬಂದಾಗ ಸಂತೋಷನೂ ಉಂಟಾಯಿತು. ಇವರೆಲ್ಲ ಬಂದರು, ಹಿಟ್ ಪಿಕ್ಚರ್ಸು, ಜೋಗಿ, ಜಾಕಿ, ಪುನೀತ್ ಕುಮಾರ್, ಆಲ್ ಪಿಕ್ಚರ್ಸ್ ಸೂಪರ್ ಡೂಪರ್ ಹಿಟ್ಸ್. ಆಮೇಲೆ ವಿಷ್ಣುವರ್ಧನ್ದು ಆಪ್ತರಕ್ಷಕ, ಆಪ್ತಮಿತ್ರ, ಆಮೇಲೆ ಗಣೇಶ್ದು, ಅವ್ರದ್ದು ಎಲ್ಲ 3-4 ಪಿಕ್ಚರ್ ಫಸ್ಟ್ ಕ್ಲಾಸ್ ಸೂಪರ್ ಡೂಪರ್. ಯೋಗೇಶ್ ಭಟ್ ಡೈರೆಕ್ಟ್ರು, ಆಮೇಲೆ ಸೂರಿ ಡೈರೆಕ್ಟ್ರು. ಈಗ ಇದನ್ನೆಲ್ಲ ನೋಡಿದಾಗ ಕೆಲವುದು ಮಾತ್ರ ಫೀಲ್ ಹ್ಯಾಪಿ, ಅದೇ ಇನ್ನು ಕನ್ನಡ ಚಿತ್ರರಂಗ ಉಳಿಯುತ್ತೆ ಅಂತ. ಆದರೆ ಹಾಗೆ ಬೆಳಗ್ಗೆ ಸಮಸ್ಯೆಗಳು ನೋಡ್ತಾ ಇದ್ರೆ, ಅಯ್ಯೋ ನಾನು ಸೋತೆ, ಇವನ ಮೇಲೆ ಅವನ ಕೇಸು, ಅವನ ಮೇಲೆ ಇವನ ಕೇಸು, ಇವನು ನನಗೂ ಮೋಸ ಮಾಡ್ದ, ಎಲ್ಲ ಆಮೇಲೆ ಯೋಚನೆ ಮಾಡ್ತಾರೆ. ಸಿನಿಮಾ ಮೇಕಿಂಗಲ್ಲೇ ಯು ಮಸ್ಟ್ ಪ್ಲ್ಯಾನ್ ಇಟ್. ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿದ್ರೆ ಸಿನಿಮಾ ವಿಲ್ ನಾಟ್ ಮೇಕ್ ಯು ಲೂಸ್. ಆ್ಯಂಡ್ BNCಗೆ ಸ್ವಲ್ಪ ಪ್ರಾಬ್ಲಮೇನೆ. ಹುಬ್ಳಿ, ಕರ್ನಾಟಕ ಅಲ್ಲೆಲ್ಲ ಚೆನ್ನಾಗಿದೆ, ಚಿತ್ರದುರ್ಗ, ಶಿವಮೊಗ್ಗ, ಈ ಕಡೆ ಎಲ್ಲ ಕನ್ನಡ ಪಿಕ್ಚರ್ಸ್ ಹೋಗುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಆಫ್ ಥಿಯೇಟರ್ಸು ಅವರು ಮಾಡಬೇಕು. ಇವತ್ತಿಂದರೆ ಪೀಪಲ್ ನೀಡ್ AC. ಒಂದು ಸಿನಿಮಾಗೆ ಬಂದು ₹150 ಕೊಡ್ತೀನಿ ಅಂದರೆ ಅವ್ನಿಗೆ AC ಬೇಕು. ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ ಎಕ್ಸಿಬಿಟ್ ಮಾಡಿದ್ರೆ ಇವತ್ತು ಸಿನಿಮಾ ರಂಗ ಒಂದು ಸ್ವಲ್ಪ ಇದೆಲ್ಲ ವಿಮಲಾ ಶುಡ್ ಜಾಯಿನ್ ಆ್ಯಂಡ್ ಡೂ ಇಟ್ ಅಷ್ಟೇ. ಸೊ ಈಗ ನಾವು ಕನ್ನಡ ಚಿತ್ರರಂಗ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ನಿಮ್ಮ ಫ್ಯಾನ್ಗಳು ಅಂದರೆ ನಿಮಗೇನು ಬರ್ಡೇ ವಿಶ್ ಮಾಡ್ತಾರೆ, ನಿಮ್ಮ ಫ್ಯಾನ್ಗಳು ನಿಮ್ಮ ಜೊತೆ ಮಾತಾಡಿದಾಗ ಯಾವುದೇ ಸಂದರ್ಭದಲ್ಲಿ ಸಿಕ್ಕಾಗ ನಿಮ್ಗೆ ಅವ್ರಿಗೆ ಏನು ಹೇಳ್ತಾರೆ ಅಥವಾ ಏನು ಕೇಳ್ತಾರೆ? ನಿಮ್ಗೆ ನೀವು ಆ್ಯಕ್ಟ್ ಮಾಡಿ ಅಂತ ಕೇಳೋರು ಎಷ್ಟು? ಅಯ್ಯೋ ಬೇಕಾದಷ್ಟು ಕೇಳ್ತಾರೆ. ನಾನು ತಿರ್ಗಾ ಹೀರೋ ಮಾಡ್ಬೇಕಣ್ಣ, ನನಗೆ 60 ವರ್ಷ ಇನ್ನೇನು ಹೀರೋ ಮಾಡೋದು ಅಂತ ನಾವೇ ಇಲ್ಲ. ಅಲ್ಲಿ ಮಾಡ್ತಾ ಇರಲ್ವ, ಇವ್ರು ಮಾಡ್ತಾ ಇರಲ್ವ, ಅವ್ರು ಮಾಡ್ತಿರಲ್ವ, ಕೆಲ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ಹೌದಪ್ಪ ಅವ್ರು ಮಾಡ್ತಾಯಿದ್ರು, ಇಲ್ಲಿ ನನಗೆ ರಾಜಕೀಯದೊಂದು ಒತ್ತಡ ಇದೆ, ನನಗೆ ಕೆಲ ಕಷ್ಟ ಆಗುತ್ತೆ, ಅದಕ್ಕೆ ಮಾಡಲ್ಲ ಅಂತ ಹೇಳಿ ದೇ ವಾಂಟ್ ಮೀ ಟು ಆ್ಯಕ್ಟ್. ಐ ಅಗ್ರಿ. ಅದಕ್ಕೆ ಒಂದೊಂದು ಪಿಕ್ಚರ್ ಮಾಡ್ತೀನಿ. ಓಕೆ, ವರ್ಷಕ್ಕೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೀರಾ ನೀವು, ಆದರೆ ವರ್ಷಕ್ಕೆ ಒಂದು 3-4 ಪಿಕ್ಚರ್ ಹತ್ರ ಅಂದರೆ 3 ತಿಂಗಳಿಗೆ ಒಂದ್ಸಲ ಆದರೂ ಆಗಲ್ಲ. ಇನ್ನು ರಾಜಕೀಯದಲ್ಲಿ ಎಷ್ಟು ಮಟ್ಟಿಗೆ ಸಕ್ರಿಯರಾಗ್ತಾರೆ, ಚಿತ್ರರಂಗದಲ್ಲಿ ಎಷ್ಟು ಮಟ್ಟಿಗೆ ಈ ಬೇಡಿಕೆಗಳಿಗೆ ಅಂಬರೀಷ್ ಸ್ಪಂದಿಸ್ತಾರೆ ನಾವು ನೋಡೋಣ. ಆದರೆ ಈಗ ಚಿಕ್ಕಒಂದು ಬ್ರೇಕ್ ನಂತರ ಇನ್ನಷ್ಟು ಮಾತುಕತೆ ಅಂಬರೀಷ್ ಅವರೊಂದಿಗೆ.